ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆನಲ್ಲಿ YSV ದತ್ತಾ ಅವರು ಇದ್ದಾರೆ, ಮಾಜಿ ಶಾಸಕರು. ಸರ್ ನಮಸ್ತೆ. ನಮಸ್ಕಾರ ಅರವಿಂದ್. ಚೆನ್ನಮ್ಮ ಅವ್ರ ಬಗ್ಗೆ ನಿಮಗಿಂತ ಚೆನ್ನಾಗಿ ಮಾತನಾಡೋರು ಇನ್ಯಾರು ನನ್ನ ಪ್ರಕಾರ ಇಲ್ಲ ಅಂತ ಅನ್ಕೋತೀನಿ ನಾನು. ಅಯ್ಯೋ ಹಾಗೆಲ್ಲಪ್ಪ, ಹಾಗೆಲ್ಲ. ಅದಕ್ಕೆ ಕಾರಣ ಏನ್ ಗೊತ್ತಾ ಅರವಿಂದು, ನನ್ನ ದೇವೇಗೌಡರ ಸಂಬಂಧನೇ ಆ ಥರದ್ದು. ನಾವು ರಾಜಕಾರಣಕ್ಕೆ ಹೊರತಾಗಿ ಸಂಬಂಧ. ನಾನು 20 ವರ್ಷ ಹುಡುಗ ಆದಾಗ ದೇವೇಗೌಡರನ್ನ ನಮ್ಮ ಹಳ್ಳಿಗೆ ಹೇಳಿ ಮಾಡಿಸ್ತಂತ, ನಮ್ಮ ಹಳ್ಳಿ ಹುಡುಗರಿಗೆ ಹೇಳಿ ಮಾಡಿಸ್ತಂತ ನಾಯಕ ಅಂತ ಒಪ್ಕೊಂಡವನು. ನನಗೆ 73 ವರ್ಷ, 53 ವರ್ಷ ದೇವೇಗೌಡರ ಜೊತೆಗೆ ದೇವೇಗೌಡರ ಹೆಂಡತಿಯನ್ನು ನೋಡ್ಕೊಂಡೇ ಬಂದವನು. ನಮ್ಮ ತಂದೆ ತೀರ್ಕೊಂಡ ಮೇಲೆ, ನಮ್ಮ ತಾಯಿ ತೀರ್ಕೊಂಡ ಮೇಲೆ ಇವರನ್ನೇ ತಂದೆ ತಾಯಿ ಅನ್ನೋ ತರ ನಾನು ಭಾವನೆಯಿಂದ ಕಂಡ್ಕೊಂಡು ಬಂದವನು. ರಾಜಕಾರಣ ಅದು ಬರುತ್ತೆ ಹೋಗುತ್ತೆ ಆಗುತ್ತೆ. ನನಗೆ ಇವತ್ತು ತುಂಬಾ ನೋವಾಗಿದೆ. ಇವತ್ತು ಮಧ್ಯಾಹ್ನ 3:15 ಗಂಟೆ ನಾನು ಗೌಡ್ರು ಅವ್ರ ಮನೆಯಲ್ಲಿ ಮಾತಾಡ್ಕೊಂಡ್ವಿ. ಗೌಡ್ರು ಹೇಳಿದ್ರು, ನೋಡು ಅವಳಿಗೆ 89 ವರ್ಷ, ನನಗಿಂತ 4 ವರ್ಷಕ್ಕೆ ಚಿಕ್ಕವಳು, ಏನಪ್ಪ ಈಶ್ವರ ಕಾಪಾಡ್ಬೇಕು ಕೊಡು ಅಂತ ಸ್ವಲ್ಪ ಕಣ್ಣಲ್ಲಿ ನೀರು ತಂದ್ಕೊಂಡು ಮಾತಾಡಿದ್ರು. ಆಮೇಲೆ ನಾನೇ ಹೇಳಿದೆ, ಈಗ ಒಂದು 5 ವರ್ಷದ ಕೆಳಗೆ ನೀವು ಹೇಳಿದ್ರಿ, ಯಾರೋ ಜ್ಯೋತಿಷಿಗಳು ಹೇಳಿದ್ದಾರೆ ಅವಳಿಗೆ ಮುತ್ತೈದೆ ಸಾವು ಅಂತ ಹೇಳಿದಾರೆ ಅಂತ ನೀವು ನಂಗೆ ಹೇಳಿದ್ರಿ, ಬಿಡಿ ಆ ತರ ಸಮಾಧಾನ ಮಾಡ್ಕೊಳ್ಳೋಣ ಅಂತ ನಾನು ಗೌಡ್ರಿಗೆ ಹೇಳಿದೆ. ಅಂದ್ರೆ ನಿನ್ನೆಯಿಂದ ದೇವೇಗೌಡರು, ಕುಮಾರಸ್ವಾಮಿ ಅವರೆಲ್ಲ ಸ್ವಲ್ಪ ದುಃಖಿತರಾಗಿದ್ರು ಮಾತಾಡ್ಬೇಕಾದ್ರೆಲ್ಲ ನಾವು ಅಬ್ಸರ್ವ್ ಮಾಡಿದ್ವಿ. ಗೌಡ್ರು ಹೇಳಿದ್ರು, ಅವಳಿಗೆ ಉಸಿರಾಟದ್ದು ಒಂದು ತೊಂದರೆ ಕಣೋ ಇದ್ದಿದ್ದು, BP ಎಲ್ಲ ನಾರ್ಮಲ್, ಶುಗರು ನಾರ್ಮಲ್, ಎಲ್ಲ ನಾರ್ಮಲ್ ಇವೆ, ಉಸಿರಾಟದ ತೊಂದರೆ. ಹಾಗೆ ಗೌಡ್ರಿಗೆ ಎಲ್ಲೋ ಒಂದ್ ಕಡೆ ಆಕೆ ಸಾವನ್ನ ಗೆಲ್ತಾಳೆ ಅನ್ನೋ ಭಾವನೆ ಇತ್ತು. ಆದ್ರೆ ಅದಾಗ್ಲಿಲ್ಲ. 2 ಸರ್ತಿ ಗೆದ್ದಿದ್ರಲ್ಲ, ಒಂದ್ ಸರ್ತಿ ಆಸಿಡ್ ದಾಳಿ, ಇನ್ನೊಂದ್ ಸರ್ತಿ ಕೊರೋನಾ ಪ್ರಕರಣ ಆದಾಗಂತೂ ಅದು ಕುಮಾರಸ್ವಾಮಿ ಹೇಳ್ದಂಗೆ ಒಂದು ನಾನು ನೋಡಿರೋ ಹಾಗೆ ಮಹಾನ್ ದೈವಭಕ್ತೆ, ಅಪಾರವಾದಂತ ಧರ್ಮಶ್ರದ್ಧೆ. ಆ ಹಬ್ಬ ಹರಿದಿನಗಳು, ಮನೆಯಲ್ಲಿ ದೀಪಾವಳಿ ಯುಗಾದಿ ಅಂತಂದ್ರೆ ಗಂಡನ್ಗೂ ಉಪವಾಸ ಇರ್ಬೇಕು, ನೀವು ಒಂದು ಕಟ್ಟಿಟ್ಟು ಮಾಡಿ ತಾವು ಉಪವಾಸ ಇದ್ದು ಪೂಜೆ ಮಹಾಮಂಗಳಾರತಿ ಮುಗಿಯುವವರೆಗೆ ಏನು ಇಲ್ವೇ ಇಲ್ಲ. ಹಾಗಿದ್ದು ಕಟ್ಟಿಟ್ಟ ಪಾಲನೆ. ದೀಪಾವಳಿ ಹಬ್ಬದ ದಿನ ಮನೆಗೆ ಹಸು ಕರ್ಕೊಂಡು ಬಂದು, ಗಂಡ ಸಾವಿರ ರಾಜಕಾರಣದ ಬಿಸಿ ಆಗಿದ್ರು ಎಳಕೊಂಬಂದು ಗಂಡನ ಜೊತೆಗೆ ನಿಂತ್ಕೊಂಡು ಇಬ್ರು ಗಂಡ ಹೆಂಡತಿ ಹಸಿ ಪೂಜೆ ಮಾಡ್ಲೇಬೇಕು, ಪೂಜೆ ಇವೆಲ್ಲ ಅವರು ಪರಿಪಾಲಿಸ್ಕೊಂಡು ಬಂದಿದ್ದು. ಆಮೇಲೆ ತಾವು ಮುಖ್ಯಮಂತ್ರಿ ಹೆಂಡತಿ, ಪ್ರಧಾನಮಂತ್ರಿ ಹೆಂಡತಿ ಯಾವತ್ತೂ ತೋರ್ಸ್ಕೊಳ್ಳಿಲ್ಲ. ಅಪ್ಪಟ ಹಳ್ಳಿ ಹೆಣ್ಮಗಳು, ಸಾತ್ವಿಕ ಹೆಣ್ಮಗಳು, ಸಂಸ್ಕಾರವಂತ ಹೆಣ್ಮಗಳು, ಗೃಹಿಣಿ, ಪತಿವ್ರತೆ, ಈ ಮಟ್ಟಕ್ಕೆ ನಡ್ಕೊಂಡು ಅವರು. ನಮಗಿವೆಲ್ಲ ಈಗಿನವ್ರಿಗೆ ಅವ್ರದ್ದೆಲ್ಲ ನಡ್ಕೋತಿದ್ದ ರೀತಿ, ಅವ್ರ ಗಂಡನ ಜೊತೆಗೆ ಊಟ ಮಾಡ್ತಿದ್ದು, ಆ ಬಾಳ್ವೆ, ಆ ದೊಡ್ಡ ಕುಟುಂಬನ ಆಕೆ ನಿರ್ವಹಿಸ್ತಿದ್ದ ರೀತಿ. ಆಮೇಲೆ ತಮ್ಮ ದೇವೇಗೌಡರ ಕ್ಷೇತ್ರದಿಂದ ಯಾರೋ ಮಧ್ಯಾಹ್ನದ ಹೊತ್ತು ಆ ಕ್ಷೇತ್ರದ ಯಾವುದೋ ಹಳ್ಳಿ ಒಬ್ಬ ಕಾರ್ಯಕರ್ತ ಬಂದ್ರೆ, ಒಬ್ಬ ಮತದಾರ ಬಂದ್ರೆ ಹೆಸರಿಡಿದು ಕರೆಯೋರು, ಬಾರೋ ಊಟ ಮಾಡೋ ಅಂತ ಕರೆಯೋರು. ಅಷ್ಟು ಆತ್ಮೀಯತೆ. ಆಮೇಲೆ ಅವ್ರಿಗೆ ಹಳ್ಳಿ ಬದುಕನ್ನ ಕಳ್ಕೊಳಕ್ ಇಷ್ಟನೇ ಇತ್ತಿಲ್ಲ ಅವ್ರಿಗೆ. ಆಮೇಲೆ ದೇವೇಗೌಡರ ಕುಟುಂಬದಲ್ಲೂ ಅಷ್ಟೇ, ಎಲ್ಲರೂ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಚೆನ್ನಮ್ಮನವರ ಮಾತು ಯಾರು ಎದುರಾಡ್ತಾ ಇರಲಿಲ್ಲ, ಅಂತ ಬಾಂಡಿಂಗ್ ಇತ್ತು ಎಲ್ರದ್ದು. ಹೌದು, ಅವ್ರು ಯಾರಿಗೂ ಒಂದಿನ ಸಿಟ್ಟು ಮಾಡಿದವರಲ್ಲ, ರೇಗದವರಲ್ಲ, ಒಂದು ಜೋರಾಗಿ ಹೇಳ್ತಿದ್ದಿಲ್ಲ. ಆದ್ರೆ ಎಲ್ಲ ಮಕ್ಕಳಿಗೂ ಚೆನ್ನಮ್ಮನವ್ರ ಬಗ್ಗೆ ಒಂಥರ ಗೌರವನೂ ಇತ್ತು, ಒಂಥರ ಅವ್ಯಕ್ತವಾದಂತ ಗೌರವ ಮಿಶ್ರಿತ ಭಯ ಇತ್ತು. ಕಾರಣ ಏನು ಅಂದ್ರೆ ನಮ್ಗಿವತ್ತೆಲ್ಲ ಈ ಸ್ಥಾನ ಮಾನ, ಈ ಒಂದು ಮರ್ಯಾದೆ, ಸಾಮಾಜಿಕವಾದ ಗೌರವ, ಇದೆಲ್ಲ ಬಂದಿರೋದು ನಮ್ಮ ತಂದೆಯಿಂದ. ನಮ್ಮ ತಂದೆಗೆ ಇದೆಲ್ಲ ಶ್ರೇಯಸ್ಸು, ಈ ಸ್ಥಾನಮಾನಗಳು ಬಂದಿರೋದು ನಮ್ಮ ತಾಯಿಯ ತಪಸ್ಸಿನಿಂದ, ಪೂಜೆ ಪುರಸ್ಕಾರಗಳಿಂದ. ಮಹಾಸಾಧ್ವಿ. ಆಕೆಗೆ ಎಲ್ಲಿ ನಾವು ಎದುರು ಮಾತಾಡಿದ್ರೆ, ಎಲ್ಲರೂ ಆಕೆ ಹಾಕಿದ ಗೆರೆ ದಾಟಿದ್ರೆ ನಮಗೆಲ್ಲಿ ಕೆಟ್ಟದಾಗುತ್ತೋ ಅನ್ನೋ ಥರದೊಳಗೆ ಒಂದು, ನಾನು ಹೇಳಿದಲ್ಲ, ಅವ್ಯಕ್ತವಾದಂತ ಭಯ ಇತ್ತು ಮಕ್ಕಳಿಗೆ.
ಈವನ್ ದೇವೇಗೌಡರು ಅಷ್ಟೇ, ಅವರು ಹಳ್ಳಿನಲ್ಲಿರಲಿ, ಬೆಂಗಳೂರಿನಲ್ಲಿರಲಿ ಅಥವಾ ಡೆಲ್ಲಿನಲ್ಲಿರಲಿ, ಚೆನ್ನಮ್ಮನವ್ರ ಜೊತೆಗಿದ್ರು ಅಂತಂದರೆ ಅವ್ರಿಗೂ ಒಂದು ರೀತಿ ಮಾನಸಿಕ ಸ್ಥೈರ್ಯ. ಹೌದು, ಖಂಡಿತ. ತಮ್ಮ ಹೆಂಡತಿ ಇದಾವೆ ಅಂದ್ರೆ ಬಿಡು ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋ ಅಷ್ಟು ಧೈರ್ಯ. ಇಲ್ಲಾಂದ್ರೆ ದೇವೇಗೌಡರು ಒಂದ್ಸಲ ಲಂಕೇಶ್ ಬರೆದಿದ್ರು, ರಾಕ್ಷಸ ನಿದ್ರಿಸುವುದಿಲ್ಲ ಅಂತ ದೇವೇಗೌಡರ ಬಗ್ಗೆ. ಹಾಗೆ 24 ಗಂಟೆ ದೇವೇಗೌಡರದ್ರೊಳಗೆ ರಾಜಕಾರಣದೊಳಗಡೆನಲ್ಲಿ ದೇವೇಗೌಡರು ಧೈರ್ಯವಾಗಿ ಮಾಡೋ ಕಾರಣ ಏನಪ್ಪಾ ಅಂದ್ರೆ ಮನೆ ಕುಟುಂಬ ನಿರ್ವಹಣೆ ನನ್ನ ಹೆಂಡತಿ ಸಮರ್ಥವಾಗಿ ಮಾಡ್ತಾಳೆ ಏನೋ ಧೈರ್ಯ. ಆಮೇಲೆ ದೇವೇಗೌಡರ ತಾಯಿ ಇದ್ರಲ್ಲ, ಅಂದ್ರೆ ಚೆನ್ನಮ್ಮನವ್ರ ಅತ್ತೆ, ಅವರನ್ನು ಕೂಡ ಹೇಗೆ ಅತ್ತೆಯನ್ನ ನೋಡ್ಕೊಂಡ್ರು, ಅತ್ತೆ ಸೇವೆ ಮಾಡಿದ್ರು ನಾನು ಕಣ್ಣಾರೆ ನೋಡಿದ್ದೀನಿ. ದೇವೇಗೌಡರು ರಾಮಕೃಷ್ಣ ಹೆಗಡೆ ಗೌರ್ಮೆಂಟ್ ಅಲ್ಲಿ ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್, ದೇವೇಗೌಡರು PWD ಮಿನಿಸ್ಟರ್. ನಾವೆಲ್ಲ ಮಾತೆತ್ತಿರ ಬೆಳಗಿಂದ ಸಂಜೆವರೆಗೆ ದೇವೇಗೌಡರ ಮಿನಿಸ್ಟರ್ ಕ್ವಾರ್ಟರ್ಸ್ ಅಲ್ಲೇ ನಮ್ದೆಲ್ಲ ರಾಜಕಾರಣ. ಹಾಗಾಗಿ ದೇವೇಗೌಡರು ಅವಾಗ ಕ್ರೆಸೆಂಟ್ ರೋಡ್ ಅಲ್ಲಿ ನಂಬರ್ 3 ಕ್ರೆಸೆಂಟ್ ರೋಡ್, ಆ ಮನೆಯಲ್ಲಿ ಇವರಿಗೆ ಸರ್ಕಾರಿ ಬಂಗ್ಲೆ. ಆ ಸರ್ಕಾರಿ ಬಂಗ್ಲೆನಲ್ಲೂ ಕೂಡ ಚೆನ್ನಮ್ಮನವರು ಹಳ್ಳಿಯಿಂದ ಹಸು ತರ್ಸ್ಕೊಂಡು ಹಿಂಗಡೆ ದನದ ಕೊಟ್ಟಿಗೆ ಮಾಡ್ಕೊಂಡಿತ್ತು. ಆವಾಗ ದೇವೇಗೌಡರ ತಾಯಿ ಇದ್ರು, ತಾಯಿನೂ ಗೌಡ್ರ ಮಲ್ಲಿದ್ರು. ಅವಾಗ ನಾನು ನೋಡಿದ್ದೀನಿ ಅತ್ತೆ ಸೊಸೆ ಸಂಬಂಧ ಎಷ್ಟು ಸುಮಧುರವಾಗಿತ್ತು ಅನ್ನೋದನ್ನ ಕಣ್ಣಾರೆ ಕಂಡಿದ್ದೀನಿ. ನನಗೆ BL ಶಂಕರ್ ಅವ್ರು ಮಾತನಾಡ್ತಾ ಒಂದು ಮಾತು ಹೇಳಿದ್ರು, ಚೆನ್ನಮ್ಮನವ್ರನ್ನ ಪಡೆಯೋದಕ್ಕೆ ದೇವೇಗೌಡರು ಅದೃಷ್ಟ ಮಾಡಿದ್ರು ಅಂತಂದ್ಬಿಟ್ಟು. ಖಂಡಿತ 100ಕ್ಕೆ 100. ಅದಕ್ಕೆ ನಾನು ಖಂಡಿತವಾಗಿ ಮುಲಾಜಿಲ್ಲದೆ ಹೇಳಬೇಕು. ಯಾಕೆಂದ್ರೆ ಅಂತ ಹೆಂಡತಿನ ಪಡೆದ್ರಲ್ಲ, ಅದು ದೇವೇಗೌಡರು ಮಾಡಿದ ಪುಣ್ಯ. ಅದು ದುರ್ಲಭ, ಎಲ್ರಿಗೂ ಆ ತರ ಸಿಗೋದಿಲ್ಲ. ಯಾಕೆಂದ್ರೆ ನಾವು ಆ ತಾಯಿನ ಮರಿಕೆ ಆಗೋದೆಲ್ಲ ಬಿಡಿ, ಅದು ಎಷ್ಟು ದಿನ ಅವ್ರ ಮನೇಲಿ ಊಟ ಹಾಕಿದಾರೋ ನಮ್ಗೆಲ್ಲ ಕರೆದು ಬಿಟ್ಟು ಕೂರಿಸ್ಕೊಂಡು ಒಳ್ಳೆ ಮಗನಿಗೆ ಕೈ ತುತ್ತಾಕು ಹಾಕಿ ತುತ್ತನ್ನ ಹಾಕಿ ನಮ್ಮನ್ನೆಲ್ಲ ಏನು ಎಂತು ಕೇಳ್ಕೊಂಡು. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಗೌಡ್ರು ರಾಜಕಾರಣ ಹೊರಗಡೆ ಎಲ್ಲ ನಡೀತಾ ಇದ್ದಾಗ ಒಂದ್ ವೇಳೆ ಏನಾಗ್ತಿದೆ ನನ್ನ ಗಂಡಂದು ರಾಜಕಾರಣ ನಾಳೆ ಏನು, ನಾಡಿದ್ದೇನು, ಇವತ್ತೇನಾಗ್ತಿದೆ, ಆ ಬೆಳವಣಿಗೆ ಬಗ್ಗೆ ಸ್ವಲ್ಪ ಕುತೂಹಲ ಮೂಡಿದ್ರೆ ಗಂಡನ ಹತ್ರ ನೇರವಾಗಿ ಕೇಳಿಸ್ತಿಲ್ಲ. ನಮ್ಮಂತವ್ರು ಕರೆದು ಒಳಗಡೆ ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ಕೊಂಡು, ಪರವಾಗಿಲ್ವಾ, ಏನು ಅನುಕೂಲ ಆಗುತ್ತಾ, ನಾಳೆ ಹೀಗ ಅಂತ ಕೇಳ್ಕೊಂಡು ಸಮಾಧಾನ ಪಟ್ಕೊತಾ ಇದ್ರು. ಹಾಗೆ ಅವರ ಗಂಡನ ಏಳಿಗೆನ ಕ್ಷಣಕ್ಕೂ ಬಯಸ್ತಿದ್ದಂಥವ್ರು ಅವರು. ಆಮೇಲೆ ಮನೆಯಲ್ಲಿ ರಾಜಕೀಯದ ಸಲಹೆ ಸೂಚನೆಗಳನ್ನೆಲ್ಲ ಕೊಡ್ತಾ ಇದ್ರಾ ಅಂತ? ಈ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅವರ ಗಂಡನಿಗೆ, ಮಕ್ಕಳಿಗೆ? ಇಲ್ಲ, ನಾನು ಖಂಡಿತವಾಗಿ ಹೊರಗಡೆ ಆ ಥರದೊಂದು ನೋಷನ್ ಇದೆ. ಸಾಮಾನ್ಯವಾಗಿ ಹೆಂಡತಿದೆ ದರ್ಬಾರು, ಹೆಸರಿದ್ದ ಹೆಂಡತಿದೆ ದರ್ಬಾರು, ಆ ಮಂತ್ರಿಗಳ ಮಕ್ಕಳು, ಮಂತ್ರಿಗಳ ಸೊಸೆಯರು ಅಂತ ಈ ಥರದ್ದೆಲ್ಲ ಭಾವನೆಗಳಿದೆ. ದೇವೇಗೌಡರ ಕುಟುಂಬದಲ್ಲಿ ಅದು ಪ್ರಶ್ನೆ ಇತ್ತಿಲ್ಲ. ಯಾಕೆಂದ್ರೆ ದೇವೇಗೌಡರ ಹೆಂಡತಿ ಹತ್ರ ಯಾರು ಹೋಗಿ ನಿಮ್ಮ ಯಜಮಾನ್ರಿಗೆ ಹೇಳಿ ಈ ಥರ ಮಾಡಿದ್ರೆ, ಅಯ್ಯೋ ಬಿಡಪ್ಪ, ನನಗೆ ಅವೆಲ್ಲ ಗೊತ್ತಾಗಲ್ಲ ಕಣಪ್ಪ, ಅದೆಲ್ಲ ನೀವು ಗೌಡ್ರ ಹತ್ರ ಮಾತಾಡ್ಕೊಳ್ರಪ್ಪ, ನನಗೇನಿದ್ರು ಕೂಡ ನಿಮ್ಗೇನಾದ್ರು ಕಷ್ಟನೋ ಸುಖನೋ ಹೇಳಿ ನನ್ನ ಕೈಲೆಲ್ಲ ಸಹಾಯ ಮಾಡ್ತೀನಿ, ಆ ರಾಜಕೀಯ ಗಿಟ್ಕೀಯ ನನಗೆ ಅವೆಲ್ಲ ಗೊತ್ತಿಲ್ಲ ಕಣಪ್ಪ ಅಂತ ಹೇಳ್ಬಿಡೋರು. ಅಮಾಯಕತೆ, ಮುಗ್ಧತೆ ನೇರವಾಗಿ ಹೇಳ್ಬಿಡೋರು. ರೈಟ್, ಥ್ಯಾಂಕ್ ಯು ದತ್ತ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಇಲ್ಲಿ ತನಕ. ಸೊ ಹಲವಾರು ವಿಚಾರಗಳು, ಅದಕ್ಕೆ ಹೇಳಿದ್ದು ಅವ್ರನ್ನ 10ರಿಂದ 30 ವರ್ಷ ನೋಡಿದ್ದಾರೆ YSV ದತ್ತ ಅವರು. ಅಂಥವ್ರು ನೆನಪಿಸ್ಕೋಬೇಕು ಅವರ ವ್ಯಕ್ತಿತ್ವ ಹೇಗೆ ಏನು ಅಂತಕ್ಕಂಥದ್ದನ್ನು.